ನಮಸ್ಕಾರ ಎಲ್ಲರಿಗೂ. ಟೈಮ 7 ಆಗ್ಯದ್ರಿ. ಇವತ್ತು ಊರಿಗೆ ಹೋಗ್ಬೇಕಿತ್ತು. ಇಲ್ಲಿಷ್ಟು ಹಿಟ್ಟು ನಾದಿಟ್ಟೇನ್ರಿ. ಚಪಾತಿ ಮಾಡ್ಲಿಕ್ಕೆ ಹಿಟ್ಟು ನಾದಿಟ್ಟಿವಿ. ಒಂದಿಷ್ಟು ಬೇಳೆ ಹಾಕಿದ ಅದ್ರ ಪಲ್ಯ ಮಾಡಬೇಕು. ಬೇಳೆ ಕುದಿಯೋ ತನಕ ಒಂದು ಸ್ವಲ್ಪ ದೇವ್ರ ಪೂಜೆ ಮಾಡ್ಬೇಕ್ರಿ. ಇವತ್ತಂತೂ ಗೌಳು ಹೋಗಿದ್ನ, ಹಾಗಾಗಿ ದೇವ್ರ ಪೂಜೆ ಮಾಡೋರೇ ಅಲ್ಲ. ಇವತ್ತು 2 ಲಗ್ನ ಇದ್ದೀವ್ರಿ. ಮುತ್ತೇನು ಊರಿಗೆ ಹೋಗ್ತಾರ. ನಾವು ಹೋಗ್ಬೇಕಾದ್ರೆ ಭಾಳಷ್ಟು ದೂರ ಹೋಗ್ಬೇಕ್ರಿ. ಹಾಗಾಗಿ ಕೆಸಿಂದ ಜಲ್ದಿನೇ ಹೊಂಟಿದ್ದೆವು. ಯಾವ ಊರಿಗೆ ಹೊಂಟೀವಿ ಅಂತೇಳಿ ವಿಡಿಯೋದಾಗ ಹೇಳ್ತೀನಿ ರೀ. ವಿಡಿಯೋ ಸ್ಕಿಪ್ ಮಾಡಿದೆ, ಕೊನೆಯವರೆಗೂ ನೋಡಿರಿ. ಇದಿಷ್ಟ ದೇವ್ರ ಪೂಜೆ ಮಾಡಿ ಚಪಾತಿ ಮಾಡಬೇಕು. ಇವತ್ತಿನ ಲಾಗ್ ಅಂತೂ ಸ್ಕಿಪ್ ಮಾಡ್ದೇ ನೋಡಿರಿ, ಯಾಕೆಂದ್ರೆ ತುಂಬ ಸ್ಪೆಷಲ್ ಆಗಿರೋಂಥ ಲಾಗ್ ಅದ. ಅದಕ್ಕೆ ಇವಾಗ ನಾವು ರೆಡಿಯಾಗಿ ಊರಿಗೆ ಹೊಂಟಿದ್ದೇವ್ರಿ. ಈ ವಿಡಿಯೋದಾಗಂತೂ ನಾನು ಅಡುಗೆ ಮಾಡೋದಲ್ಲಿ ಏನೂ ಶೇರ್ ಮಾಡಿಲ್ಲ ರೀ. ಪೂರ್ತಿಯಾಗಿ ಲಗ್ನ ವಿಡಿಯೋನೇ ಅದ. ಇದ್ರಾಗ ಟೈಮ್ 10 ಆಗಿಲ್ಲ ರೀ. 9:30 ಆಗಿತ್ತು. ಯಾಕಂದ್ರೆ ಭಾಳ ದೂರ ಅದ ರೀ ಊರಂತೂ. ಹೋಗ್ಬೇಕಾದ್ರೆ ನಾವು ಹೊಂಟಿ ಊರಂತೂ ನೋಡಿದ್ರೆ ಭಾಳಷ್ಟು ದೂರ ಅದ ರೀ. ಬಸ್ಸಿಗೆ ಹೋಗ್ಬೇಕಾದ್ರಂತೂ ಮತ್ತೆ ರಿಪೀಟ್ ನಾವು ಬರ್ಬೇಕಲ್ರಿ ಊರಿಗೆ. ಬಸ್ಸಿಗೆ ಹೋದ್ರಂತೂ ಮತ್ತೆ ಒಂದಿನ ನಿಂದಿರ್ಬೇಕಾಗ್ತದೆ ರೀ. ಹಾಗಾಗಿ ಎಲ್ಲೇ ಯಾವುದೇ ಊರಿಗೆ ಹೋದ್ರೂ ಸ್ವಲ್ಪ ಗಾಡಿ ಮೇಲೆ ಹೋಗಿರ್ತೇವೆ ನಾವು. ಮತ್ತು ಹೋಗಿ ಬರ್ಬೇಕಾದ್ರೆ ಬಸ್ ಟೈಮಿಗೆ ಸಿಗಲ್ಲಲ್ರಿ. ಹಂಗಾಗಿ ಕೆಸಿಂದ ದೂರ ಇದ್ರೂ ಗಾಡಿ ಮೇಲೆ ಹೋಗಿರ್ತೇವೆ. ಇವಾಗ ನಾವು ಊರಿಗೆ ಹೊಂಟಿದ್ದೇವೆ ರೀ. ನಾವು ಹೊಂಟಿರೋ ಊರು ಯಾವುದಂತೂ ನಮ್ಮ ತಂಗಿದು ಲಗ್ನ ಇತ್ತು ರೀ ಇವತ್ತು. ಒಂದು ಕಮೆಂಟ್ ಕೂಡ ಬಂದಿತ್ತು, ನಿಮ್ಮ ತಂಗಿ ಲಗ್ನಕ್ಕೆ ಹೋಗಿಲ್ಲನೆ ಅಂತೇಳಿ. ನಾನು 2 ದಿನ ಆಯ್ತು ರೀ ಹೋಗಿ ಲಗ್ನಕ್ಕೆ ಹೋಗಿದ್ದೆ, ಆದರೆ ವಿಡಿಯೋ ಹಾಕೋದಾಗಿದ್ದಿಲ್ಲ. ಇವತ್ತು ವಿಡಿಯೋ ಹಾಕ್ಲತ್ತೀನಿ. ಅದಕ್ಕೆ ಇವಾಗ ಲಗ್ನಕ್ಕೆ ಹೊಂಟಿದ್ದೇವ್ರಿ ನಾವು ಹೊಂಟಿ ಊರಂತೂ ಭಾಳಷ್ಟು ದೂರ ಇತ್ತು ರೀ. ಅಂದ್ರೆ ಗುಲ್ಬರ್ಗ ಹೋಗ್ಬೇಕು. ಮೊದಲ ಗುಲ್ಬರ್ಲಿಂದ ನಾವು ಆ ಕಡೆ ಶಾಬಾದ್ ಹೋಗ್ಬೇಕಿತ್ತು. ಶಾಬಾದ್ಲಿಂದ ಮತ್ತೆ ಒಂದು 8 ಕಿಲೋಮೀಟ್ರ್ ಅದ ರೀ ಊರ. ಶಾಬಾದ್ಗೆ ಹೋದ್ಮೇಲೆ ಹೋಗ್ಬೇಕು ನಾವು ಆ ಊರಿಗೆ ಹೋಗ್ಬೇಕಾದ್ರಂತೂ. ಗುಲ್ಬರ್ಗ ಹೋಗ್ಬೇಕಾದ್ರೆ ಮತ್ತೆ 1-1.5 ಗಂಟೆ ಬೇಕ್ರಿ ನಮಗೆ. ಗಾಡಿ ಅಂತೂ ಇಬ್ಬರು ಮಂದಿ ಇದ್ದಿರ್ತೀವಲ್ರಿ, ಜಾಸ್ತಿ ಏನು ಸ್ಪೀಡ್ ಹೋಗಂಗಿಲ್ಲ. ಮತ್ತು ಆ ಕಡೆ ಶಾಬಾದ್ಗೆ ಹೋಗ್ಬೇಕಾದ್ರೆ 1 ತಾಸು ಹೋಗ್ತದೇನು ರೀ. ಹಾಗಾಗಿ ಕೆಸಿಂದ ಜಲ್ದಿನೇ ಬಂದಿದ್ದೆವು ಮನೆಯಿಂದ ನಾವು. ಯಾಕಂದ್ರೆ ಈಗ ಬೇಸಿಗೆ ದಿನ ಅದಲ್ರಿ, ಗಾಡಿ ಮೇಲೆ ಹೋಗ್ಬೇಕಾದ್ರಂತೂ ಜಾಸ್ತಿ ಬಿಸಿಲು ಹತ್ತಿರ್ತದ. ಅದಕ್ಕೆ ಜಲ್ದಿನೇ ಹೊಂಟಿದ್ದೆವು. ಒಂದು ಸ್ವಲ್ಪ ತಂಪತ್ತೇಳ್ದಾಗ ದೌಡ್ ಹೋಗ್ಬೇಕಂತೇಳಿ ಕೆಸಿಂದ. ಇನ್ನು ಚೌಡಾಪುರ ಬಂದಿದ್ದಿಲ್ಲ ರೀ ನಾವು. ಚೌಡಾಪುರಕ್ಕೆ ಹೋಗಿ ಕೆಸಿಂದ ಮತ್ತು ಆ ಕಡೆ ಹೋಗ್ಬೇಕಾದ್ರೆ ಚೌಡಾಪುರದಾಗ ಭೀ ಇನ್ನೊಂದು ಸ್ವಲ್ಪ ಲೇಟ್ ಆಯ್ತು. ಒಂದು ಸ್ವಲ್ಪ ಕೆಲಸ ಇತ್ತು. ಈ ವಿಡಿಯೋ ಅಂತೂ ಸ್ಕಿಪ್ ಮಾಡ್ದೇ ಕೊನೆ ಎಂಡ್ವರೆಗೆ ನೋಡಿರಿ. ಇವತ್ತಿನ ಮದುವೆ ವಿಡಿಯೋ ಹೆಂಗದ ಅಂಥೇಳಿ. ನಾವು ರಿಪೀಟ ಊರಿಗೆ ಬರ್ಬೇಕಾದ್ರೆ ಮತ್ತು 4-5 ಆಗ್ತದೆ ರೀ. ಯಾಕಂದ್ರೆ ನಾವು ಅಲ್ಲಿಗೆ ಹೋಗ್ಬೇಕಾದ್ರೆ ಈಗ 10 ಆಗ್ಲಗದ ರೀ ಟೈಮ್ ಅಂತೂ. 10ಕ್ಕೆ ಹೋದ್ಮೇಲೆ ಮತ್ತು 12 ಆಗ್ತದೆ ನಮ್ಗೆ ಹೋಗ್ಬೇಕಾದ್ರಂತೂ. ಮತ್ತು ಹೋಗಿ ಲಗ್ನ ಮುಗಿಸ್ಕೊಂಡು ಮನೆಗೆ ಬರ್ಬೇಕಾದ್ರೆ ಭಾಳಷ್ಟು ಟೈಮ್ ಆಗ್ತದ. ಇಲ್ಲಿ ಒಂದು ಸ್ವಲ್ಪ ಪೆಟ್ರೋಲ್ ಪಂಪಿನ ಬಳಿ ಚೌಡಾಪುರ ಬಂದಿದ್ದೇವ್ರಿ ನಾವೀಗ. ಚೌಡಾಪುರ ಬಂದು ಒಂದು ಸ್ವಲ್ಪ ಇಷ್ಟೇ ಎಣ್ಣೆ ಹಾಕಿಸ್ಕೊಂಡು ಇನ್ನೇನು ಎಲ್ಲಿ ನಿಂದಿರಂಗಿಲ್ಲ ರೀ ಗಾಡಿ. ಆದ್ರೆ ಭಾಳಷ್ಟು ದೂರ ಆತಂತೆ. ಎಲ್ಲರೇ ಒಂದು ಸ್ವಲ್ಪ ತರ್ಕೋತ ಹೋಗಿರ್ತಾರೆ. ಬಿಸಿಲಂತೂ ಜಾಸ್ತಿ ಇತ್ತು ರೀ. ಹಾಗಾಗಿ ಕೆಸಿಂದ ಒಂದು ಜರ ಪರ್ತಾಬಾದ್ ಬಂದು ಕೆಸಿಂದ ಗಾಡಿ ತರಬಿದ್ರು. ಒಂದು ಜರ ನೀರು ಅದಕ್ಕೆ ಕುಡಿದ್ರೆ ಆಯ್ತು ಅಂತೇಳಿ ಕೆಸಿಂದ ಇನ್ನೇನೋ ಹೋಗ್ಬೇಕಾದ್ರೆ ಮತ್ತು 1-2 ಗಂಟೆದಷ್ಟು ಹಾದಿ ಅದ ರೀ. ಈಗ ಪರ್ತಾಬಾದ್ ಬಂದಿದ್ದೆವು. ಪರ್ತಾಬಾದ್ಲಿಂದ ಆ ಕಡೆ ಮತ್ತು ಶಾಬಾದ್ ಹೋಗ್ಬೇಕೇನೋ. ಶಾಬಾದ್ಲಿಂದ ಲಗ್ನ ಊರಿಗೆ ಹೋಗ್ಬೇಕಾದ್ರಂತೂ ಅಂದರೆ ನಾವು ಒಂದು ಟೈಮ್ ಭೀ ಫಸ್ಟ್ ಟೈಮ್ ಹೊಲತ್ತೀವಿ ರೀ. ಆ ಊರ ಕಡೆ ಅಂತೂ ಜಾಸ್ತಿ ಏನು ರೂಟ್ ಗೊತ್ತಿಲ್ಲ ಈ ಕಡೆ ನಮ್ಗೆ. ಅಂದ್ರೆ ನಮ್ಮ ತಂಗಿ ಕೊಟ್ಟಿದ್ದೆ ಅದೇ ಊರಿಗೆ. ಶಾಬಾದ್ ದಾಟಿ ನನಗೆ ಊರ ಹೆಸರು ಅಷ್ಟೊಂದೇನು ಗೊತ್ತಿಲ್ಲ ರೀ. ಜೀವಣಿಗೆ ಅಂತೇಳಿ ನಮ್ಮ ತಂಗಿ ಕೊಟ್ಟಿದ್ದೆ, ಅಲ್ಲೇ ಕೊಟ್ಟಿತ್ತು. ಹಂಗಾಗಿ ಕೆಸಿಂದ ನಮ್ಮ ತಂಗಿ ಲಗ್ನಕ್ಕೆ ಹೊಂಟಿದ್ದಾರೆ ಇವತ್ತು. ಕಮೆಂಟ್ದಾಗ ಕೇಳಿದ್ರಿ ಲಗ್ನಕ್ಕೆ ಹೋಗಿಲ್ಲ ಅಂತೇಳಿ ಕೆಸಿಂದ. ಯಾಕಂದರೆ ನಮ್ಮ ಅಕ್ಕ ಎಲ್ಲ ಕಾರ್ಯಕ್ರಮಕ್ಕೂ ಹೋಗಿದ್ದಳ್ರಿ. ಹಾಗಾಗಿ ಕೆಸಿಂದ ನಮ್ಮ ಅಕ್ಕನ ವಿಡಿಯೋದಾಗ ಎಲ್ಲ ಲಗ್ನ ವಿಡಿಯೋಗಳು ಬಂದಿದ್ವು. ಆದರೆ ನಾನು ಹೋಗಿದ್ದಿಲ್ಲ ರೀ. ಯಾಕಂದ್ರೆ ನಮಗೆ ಭಾಳಷ್ಟು ದೂರ ಆಗ್ತದಲ್ರಿ ಹೋಗ್ಬೇಕಾದ್ರೆ. ಹಾಗಾಗಿ ಕೆಸಿಂದ ಹೋಗಿದ್ದಿಲ್ಲ. ಡೈರೆಕ್ಟಾಗಿ ನಾವು ಲಗ್ನಕ್ಕೆ ಹೋದ್ರಾಯ್ತು ಅಂತೇಳಿ ಕೆಸಿಂದ. ಎಂಗೇಜ್ಮೆಂಟ್ ಕಲಿ, ಉಡಿ ತುಂಬ ಕಾರ್ಯಕ್ರಮ ಕಲಿ, ಯಾವುದೇ ಕಾರ್ಯಕ್ರಮಕ್ಕೂ ಹೋಗಿದ್ದಿಲ್ಲ ರೀ. ಅವರು ಅಲ್ಲೇ ಸನಿಯರ ನಮ್ಮ ಅಕ್ಕವರು ಎಲ್ಲದಕ್ಕೂ ಹೋಗಿದ್ರು. ಎಲ್ಲ ವೀಡಿಯೋನೂ ಅವ್ರ ಚಾನಲ್ದಾಗ ಬಂದಿರ್ತದೆ ರೀ. ಆದರೆ ಅದಕ್ಕೆ ಕೆಸಿಂದ ನನಗೆ ಕಮೆಂಟ್ ಬಂದಿದ್ದು, ಯಾಕೆ ಲಗ್ನಕ್ಕೆ ಹೋಗಿದ್ದಿಲ್ಲ ಅಂತೇಳಿ ಕೆಸಿಂದ. ಹಂಗಾಗಿ ಹೊಲ್ದಾಗ ಕೆಲಸ 20 ಸಲ ಹೋಗೋದಾಗಂಗಿಲ್ಲ ಅಂತೇಳಿ ಕೆಸಿಂದ ಲಗ್ನಕ್ಕೆ ಹೋದ್ರಾಯ್ತು ಅಂತೇಳಿ ಹಾಕಿ.
ಒಂದೇ ತೆಗ್ದಾಳ ಅವು ಇನ್ನೊಂದ್ಸಲ ಶಾಂತಕ್ಕ ಹೊಸ ಮಂದಿ ಏನು ತಕೊಂಡ್ ಹೋಗು ನೀ ತಕೊಂಡಿಲ್ಲ ಹೋಗ ಯಾರ ತಕೊಂಡಿನಿ ಹೋಗ್ತೇವ್ ದೂರದ ಅದಿ ತಕೊಂಡು ಯಾಕೆ ಸಿಗಲ್ಲ ಸೋನಮ್ ಚಾಲು ಆಗ್ಯದ ನೋಡು ಇಲ್ಲ ಫೋಟೋ ತೆಗಿಲತ್ತ ಸೈಡ್ ಇದೆ ಅವ್ರ ಫೋನ್ ಕೊಟ್ಟ ಕಟ್ ಮಾಡ್ಲಿ ಗಾಡಿ ಮೇಲೆ ಹೋಗ್ತಿರಲ್ಲ ರೊಕ್ಕ ತಗೊಂಡು ಹೋಗ್ತಾರ ಅದಕ್ಕೆ ಅವ್ರಿಗೆ ಕರ್ಕೊಂಡ ಇವಾಗ ಮದುವೆ ಮುಗಿಸ್ಕೊಂಡು ನಾವು ಇವಾಗ ನಮ್ಮ ಊರಿಗೆ ಹೊಂಟಿದ್ದೇವೆ ರೀ. ಊರಿಗೆ ಹೋಗ್ಬೇಕಾದ್ರೆ ಟೈಮ್ 1:30 ಆಗಿತ್ತು, 1:15 ಆಗಿತ್ತು. ಆದರೆ ಲಗ್ನ ಮನೆ ಅಂತೂ ಜಲ್ದಿನೇ ಬಂದಿದ್ದಾರೆ. ನಾವು ಕಳಕನ ಮತ್ತು ಊಟ ಮನೆ ದೊಡ್ಡನೇ ಬಂದಿದ್ದೇವೆ. ಯಾಕಂದ್ರೆ ಭಾಳಷ್ಟು ದೂರ ಅದ ರೀ ಊರಿಗೆ ಹೋಗ್ಬೇಕಾದ್ರಂತೂ. ಮತ್ತು ಒಂದು 3 ಗಂಟೆ ಹೋಗ್ತೇವೆ ನಾವು ಗಾಡಿ ಮೇಲೆ ಹೋಗ್ಬೇಕಾದ್ರೂ. ಅಷ್ಟೇ ಸಕಾಸು ಹೋದ್ರೂ ಹಾಗಾಗಿ ಒಂದು ಸ್ವಲ್ಪ ಜಲ್ದಿನೇ ಬಂದಿದ್ದೇವೆ ರೀ. ಯಾಕಂದ್ರೆ ಸನಿ ಊರಿದ್ರಂತೂ ಒಂದು ಸ್ವಲ್ಪ ಲೇಟ್ ಮಾಡಿ ಬರ್ಬೋದು. ಎಲ್ಲಿ ಅಲ್ಲೇಡು ತಗಡು ಎಲ್ಲಿಗಿಲ್ಲ ಹಂಗಾಗಿ ಕೇಸಿಂದ ಜಲ್ದಿ ಹೋಗೋಣ ಬಂದುಬಿಟ್ಟೇವ್ರಿ ನಾವು. ಗುಲ್ಬರ್ಗಲ್ಲಿಂದ ಮತ್ತು ಇಲ್ಲಿಗೆ ನಾವು ಬರೀ ಚೋಳಾಪುರ ಬರಬೇಕಾದ್ರೆ ಮತ್ತು 1.5 ಗಂಟೆ ಬೇಕು. ಇವಾಗ ನಮ್ಮ ಊರಿಗೆ ಬಂದೆವು. ಆ ಟೈಮ್ ಊರಿಗೆ ಬರಬೇಕಾದ್ರಂತೂ 4 ಆಗಿದ್ರಿ.
ಹೊಂಟಿದ್ದಪ್ಪ ಸೈಕಲ್ ತೊಗೊಂಡು. ಗಾಡಿ ಮನೆ ಬಂದು ಅದೇ ಇದು ಹಾಕಿದ್ದು ಎಣ್ಣೆ ಹಾಕಿದ್ದು ಅವು ಬಲೆ ಕೆಣಿ ಇತ್ತಂದ್ರ ದವ್ ಆಗಲ್ಲ ಗಾಡಿ ಎಣ್ಣೆ ಎಣ್ಣೆ ಇದ್ದಿದ್ದಿಲ್ಲ ಅಂದ್ರೆ ಅವಾಗೆ ಕೆಲಸ ಆಗ್ತಾವ. ಬಂದೀನಿ ಚೋಡಾಪುರ ಆಚೆ ಕಡೆ ಇದಕ್ಕೆ ಗೊಬ್ಬರದ ಇವಾಗ ಮನೆಗೆ ಬಂದೇವ್ರಿ. ಟೈಮ್ 4 ಆಗ್ಯದ. ಇವತ್ತು ಊರಿಗೆ ಹೋಗಿದ್ದೆವು. ಏನು ಸೀಜಾ ಕಹಿ ಓ ಎಂತಪ್ಪ ಅಲ್ಲ ಕೊಟ್ಟಾರೆ ಅವರು. ಮುಂಜಾನೆ ಹಿಡಿದು ಎತ್ಕೊಳ್ಕೊಂಡು ಹೋಗಿದ್ದಿಲ್ಲ. ಒಬ್ಬರು ಊರು ಹೋಗಿದ್ದೆವು.